ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಡೇ ವ್ಲಾಗ್ ಸ್ವಲ್ಪ ಖುಷಿಯಾಗಿ ಹ್ಯಾಪಿಯಿಂದ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ತಿಂಗಳಲ್ಲಿ ಆಲ್ಮೋಸ್ಟ್ ಆಲ್ ನಾನು ವ್ಲಾಗೇ ಮಾಡೇ ಇಲ್ಲ. ಮಾಡಿದ್ದಿದ್ದೇ 2ನೇ ತಾರೀಕು ಬಿಟ್ಟರೆ ಶಿವರಾತ್ರಿ ಹಬ್ಬದಲ್ಲಿ ಮಾಡೋಣ ಅಂತ ಶುರು ಮಾಡಿದ್ದು. ಬಟ್ ಅರ್ಧ ದಿನನೇ ಅದು ವ್ಲಾಗ್ ಆಗಿದ್ದು. ಅದು ಬಿಟ್ಟರೆ ನನ್ನ ಈ ತಿಂಗಳಲ್ಲಿ ಇದೇ ವ್ಲಾಗ್ ಶುರು ಮಾಡ್ತಾ ಇರುವಂಥದ್ದು. ಇವತ್ತಿನ ಡೇ ವ್ಲಾಗ್ನ ಹೇಗೆ ಹೋಗುತ್ತೆ ಏನು ಅಂತ ಎಲ್ಲ ಕೂಡ ನೋಡೋಣ. ಟ್ರೈ ಮಾಡ್ತೀನಿ ಇನ್ಮೇಲೆ ಆದಷ್ಟು ವ್ಲಾಗ್ನ ಹಾಕೋದಕ್ಕೆ ಡೇ ಬೈ ಡೇ ಏನಾದರೂ ಅಥವಾ 2 days ಒನ್ಸ್ ಆದರೂ ಬ್ಲಾಗ್ನ ಶೇರ್ ಮಾಡೋದಕ್ಕೆ. ಯಾಕಂದರೆ ನನಗೂ ಕೂಡ ನಿನ್ನೆಲ್ಲನೂ ತುಂಬ ಮಿಸ್ ಮಾಡ್ಕೊಳ್ತೀನಿ ಅನಿಸುತ್ತೆ. ಎಷ್ಟೋ ಸರಿ ನಾನು ಯೂಟ್ಯೂಬ್ ತೆಗೆದಾಗ ಅಥವಾ ನನ್ನ ಏನಾದರೂ ಕಮೆಂಟ್ಸ್ ನೋಡಬೇಕು ಅಂತಂದಾಗ ನೀವೆಲ್ಲ ನನಗೆ ಏನಾದರೂ ಒಂದು ಹೇಳುವಂಥದ್ದು, ಹಾಯ್ ಅನ್ನುವಂಥದ್ದು ಅಥವಾ ಏನಾದರೂ ಒಂದು ನಿಮ್ಮದು ಕಮ್ಯುನಿಕೇಷನ್ಸ್ ಇರೋದೇ ಒಂದು ಕಮೆಂಟ್ಸ್, ಅದು ನಾನು ಬ್ಲಾಗ್ ಆಗ್ತಾಯಿಲ್ಲ ಅದು ಬರುವಂಥದ್ದು. ಅದೆಲ್ಲ ತುಂಬ ಮಿಸ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಒಂದು ಬೇಜಾರಿಂದ. ಬಟ್ ಇವತ್ತು ತುಂಬ ಖುಷಿಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಿನ್ನೆ ತಾನೇ ಅಪ್ಪ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ನಿನ್ನೆ ನೈಟ್ ಅಪ್ಪ ಬಂದಿದ್ದು. ಹಾಗಾಗಿ ಇವಾಗ ಒಂಥರ ಮನಸ್ಸಿಗೊಂದು ತೃಪ್ತಿ, ಖುಷಿ, ಸಂತೋಷ ಎಲ್ಲನೂ ಕೂಡ ಮಿಕ್ಸ್ ಫೀಲಿಂಗ್ಸ್ ಅಂತ ಅನ್ಬೋದು. ಹಾಗಾಗಿ ಇವತ್ತು ಒಂದು ಸ್ವೀಟ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಅಂದರೆ ಒಬ್ಬಟ್ಟು. ಯಾಕೋ ಗೊತ್ತಿಲ್ಲ, ನಂಗೆ ಒಬ್ಬಟ್ಟು ತಿನ್ನಬೇಕು ಅನಿಸ್ತಾ ಇದೆ. ನನಗೆ ಫೀಲ್ ಆಗ್ತಾಯಿದೆ ಒಬ್ಬಟ್ಟು ತಿನ್ನಬೇಕು ಅಂತ. ಹಾಗಾಗಿ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೋಗುತ್ತೆ ಏನು ಎತ್ತಾ ಇವತ್ತಿನ ಡೇ ವ್ಲಾಗ್ ಎಲ್ಲನೂ ಅಂತ. ಜೊತೆಗೆ ಇದು ಒಂದು ಕೆಸುವಿನ ಗಿಡ್ಡೆ. ಇದು ಅಮ್ಮ ಬೆಳೆದಿದ್ದಂಥದ್ದು. ಇದನ್ನ ಅಮ್ಮ ಕೊಟ್ಟು ಆಲ್ಮೋಸ್ಟ್ ಆಲ್ ಒಂದು ಎಷ್ಟು ದಿನ ಆಯ್ತು ಬಾಬು ಇದು ಕೊಟ್ಟು? ಒಂದು 10 to 15 days ಆಯಿತಾ ಇದು ಕೊಟ್ಟು ಅಂತ ಆಗಿರ್ಬೋದು. ಆಲ್ಮೋಸ್ಟ್ 20 ದಿನವೇ ಆಗೋಯ್ತು, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನನಗಿದು ಅಮ್ಮ ಪಾಟಲ್ಲಿ ಬೆಳೆದಿರುವಂಥ ಸುವರ್ಣ ಗೆಡ್ಡೆ. ಇದು ಪಾಟಲ್ಲಿ ನಮ್ಮಮ್ಮ ಪಾಟಲ್ಲಿ ನುಗ್ಗೆ ಸೊಪ್ಪು, ಹೂವು, ಆಮೇಲೆ ಸುಮಾರು ತರಕಾರಿ ಎಲ್ಲ ಬೆಳೆದ್ರು. ಹೀರೆಕಾಯಿ, ಮೂಲಂಗಿ, ಪಾಲಕ್ ಸೊಪ್ಪು ಎಲ್ಲನೂ ಬೆಳೆದ್ರು. ಇವಾಗ ಫೈನಲಿ ಇದೊಂದು ಸುವರ್ಣ ಗೆಡ್ಡೆನೂ ಕೂಡ ಬೆಳೆದಿದ್ದಾರೆ. ಇದು ನಾವು ಕಳೆದ ವರ್ಷ ನೆನಪಿದೆಯಾ ನಿಮಗೆ? ನಮ್ಮ ಚಿಕ್ಕಮ್ಮ, ನಾವು ಊರಿಗೆ ಹೋಗಿದ್ವಿ, ನಮ್ಮ ಚಿಕ್ಕಮ್ಮ ಮನೆಯಲ್ಲೆಲ್ಲ ಹಬ್ಬ ನಡೀತಾ ಇತ್ತು ಅಂತ ಹೇಳಿ ನಾನು ನಾನ್ ವೆಜ್ ರೆಸಿಪಿ ಎಲ್ಲ ಮಾಡಿದ್ದೆ. ಆ ಟೈಮಲ್ಲಿ ಬೂಟಿಗೊಜ್ಜಿಗೆ ಅವರು ಸುವರ್ಣಗೆಡ್ಡೆ ಎಲ್ಲ ಹಾಕಿ ಮಾಡು ಅಂತ ಹೇಳಿ ಕೊಟ್ಟಿದ್ರು. ಸುವರ್ಣಗೆಡ್ಡೆ ನಾನು ಹಾಕ್ಬೇಕಾದ್ರೆ ಈ ಥರದ್ದು ಏನು ಎಕ್ಸ್ಟ್ರಾ ದಿಂಡೆಲ್ಲ ಬಂದಿರುತ್ತೆ ನೋಡಿ, ಇದನ್ನು ಕಟ್ ಮಾಡಿ ಅಮ್ಮ ತಂದು ಪಾಟಲ್ಲಿ ನೆಟ್ಕೊಂಡಿದ್ರು. ಅಂದರೆ ಈ ಥರದ್ದು ಗೆಡ್ಡೆ ನೆಟ್ಟಿದ್ರೆ ಸಾಕು ಬರುತ್ತೆ ಅಂತ ಹೇಳಿದ್ರು ನಮ್ಮ ಚಿಕ್ಕಮ್ಮ. ಹಾಗಾಗಿ ನಮ್ಮಮ್ಮ ಏನು ಮಾಡಿದ್ರು, ಇದನ್ನು ಕಟ್ ಮಾಡ್ಕೊಂಡು ತಂದು ನೆಟ್ಟಿದ್ದು. ಆ ನೆಟ್ಟಿದ್ರಲ್ಲಿ ಬಂದಿರೋವಂಥ 2 ಸುವರ್ಣಗೆಡ್ಡೆ. ಬಟ್ ಇದನ್ನು ಕೊಟ್ಟಾಗಿಂದನೂ ಅಮ್ಮ ನನಗೆ ಅಡುಗೆ ಮಾಡೋಕ್ಕೆ ಟೈಮ್ ಆಗಿಲ್ಲ, ಮನಸ್ಸು ಬಂದಿಲ್ಲ. ಫೈನಲಿ ಇವತ್ತು ಇದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಆಮೇಲೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ಸುವರ್ಣಗೆಡ್ಡೆ ಬಾಳೆಕಾಯಿ ಎಲ್ಲ ಹಾಕಿ ಪಲ್ಯ ಥರ ಒಂದು ಮಾಡೋಣ ಅಂತ. ಇವಾಗ ತಿಂಡಿ ಬಂದು ಇಡ್ಲಿ, ಹೆಸರುಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವತ್ತು ಸ್ವಲ್ಪ ಇಡ್ಲಿನ ಸ್ಪೆಷಲ್ಲಾಗಿ ರುಬ್ಬಿದ್ದೀನಿ. ಏನೇನೋ ಎಕ್ಸ್ಟ್ರಾ ಆರ್ಡಿನರಿಯಾಗಿ ಹಾಕಿ ಹೇಗೆ ಬರುತ್ತೆ ಏನೋ ಅಂತ. ಫಸ್ಟು ಸಾಂಬಾರಿಗೆ ಇಟ್ಬಿಟ್ಟು ಆಮೇಲೆ ಇಡ್ಲಿ ಮಾಡುವಂಥದ್ದು ಎಲ್ಲ ಮಾಡಿ ಮಕ್ಕಳಿಗೆ ಕಳಿಸಿ ಆಮೇಲೆ ಉಳಿದಿದ್ದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಬನ್ನಿ, ಇವತ್ತಿನ ಡೇ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ಎಲ್ಲನೂ ಕೂಡ ನೋಡೋಣ. ನಿಮ್ಮೆಲ್ಲರ ಒಂದು ಪ್ರೀತಿಯ ಸಪೋರ್ಟ್ ಮಿಸ್ ಮಾಡಿದೆ. ನಿಮ್ಮ ಸಿರಿ ಮನೆ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಶುರು ಮಾಡೋಣ ಇವತ್ತಿನ ಡೇ ವ್ಲಾಗ್. ಸುಮಾರು ಸರಿ ಹೇಳ್ತಾ ಇದ್ದೀನಿ ಶುರು ಮಾಡೋಣ ಅಂತ. ಒಂದು ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ನಮ್ಮ ಅಪ್ಪ ಮನೆಗೆ ಬಂದಿಲ್ಲ, ಅದೇ ನನಗೆ ಬಹಳ ಖುಷಿಯಾಗಿತ್ತು. ಆ ಖುಷಿನ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಒಂದು 20 ದಿನದ ಮೇಲೆ ಅಂತ ಹೇಳ್ಬೋದು ನನ್ನ ಮುಖದಲ್ಲಿ ಈ ರೀತಿ ನಗು ನೋಡಿ ನನಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ನಗು ಅನ್ನೋದೇ ನಮ್ಮ ಲೈಫಲ್ಲಿ ಇಲ್ಲ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಎಲ್ಲೋ ಒಂದು ಕಡೆ ಸಖತ್ತು ನನ್ನ ಮೇಲೆ ನನಗೆ ಕೋಪ ಬರೋಕ್ಕೂ ಶುರುವಾಗಿತ್ತು, ಬೇಜಾರು ಆಗ್ತಾಯಿತ್ತು. ಯಾಕೋ ಇತ್ತೀಚೆಗೆ ನನಗೇನು ಪಾಸಿಟಿವ್ ಥಿಂಕ್ ಮಾಡಿದ್ರೂ ಕೂಡ ಎಲ್ಲ ನೆಗೆಟಿವೇ ಆಗ್ತಾಯಿದೆಯಲ್ಲ, ಏನು ಆಗ್ತಾಯಿದೆ ನಮ್ಮ ಲೈಫಲ್ಲಿ ಅಂತ. ಬಟ್
ಈಗ ಎಲ್ಲ ಬೆಟರಾಗಿರೋದ್ರಿಂದ ಏನೋ ಒಂಥರ ಖುಷಿ. ಅದಕ್ಕೆ ಒಂದು ಖುಷಿಯಾಗಿ ಒಂದು ಡೇನ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಇವತ್ತು ಒಂದೊಳ್ಳೆ ಸ್ವೀಟ್ ಮಾಡ್ತಾ, ಅದು ಹೋಳಿಗೆ ಒಬ್ಬಟ್ಟು ಮಾಡೋಣ ಅಂತ. ಯಾಕಂದರೆ ನಮ್ಮ ಮನೇಲಂತೂ ಒಂದು ವಾರದಿಂದ ನಾನು ಅಡುಗೆ ಅಂತ ಆಗ್ಬೋದು, ತಿಂಡಿ ಪಾಪ ಏನಂದರೆ ಏನೂ ಮಾಡಿಲ್ಲ ನನ್ನ ಮಕ್ಕಳಿಗೆ. ನಿಜವಾಗ್ಲೂ ನನ್ನನ್ನು ನನ್ನ ಮಕ್ಕಳು ತುಂಬ ಅರ್ಥ ಮಾಡ್ಕೊಳ್ತಾರೆ. ಅದೇ ನನಗೊಂಥರ ಖುಷಿ. ಯಾಕಂದರೆ ನಾನು ಯಾವ ಸಿಚುವೇಷನಲ್ಲಿ ಹೇಗಿರ್ತೀನಿ ಏನು ಅದನ್ನು ನೋಡಿ ಅವ್ರಿಗೇನು ಬೇಕೋ ಬೇಡ ಆ ಥರ ಪ್ರತಿಯೊಂದು ಕೇಳೋದ್ರಿಂದ ನನಗೆ ಯಾವುದೂ ನನ್ನ ಮಕ್ಕಳಿಂದ ಹಿಂಸೆ ಅಂತಾಗಲ್ಲ. ಕೆಲವೊಂದು ಟೈಮಲ್ಲಿ ನನ್ನ ಕೈಲಿದ್ದು ತಿಂಡಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಮಗಳು ಚಿತ್ರಾನ್ನನಾದರೂ ಮಾಡಿಕೊಂಡು ಬಾಕ್ಸ್ ರೆಡಿ ಮಾಡಿಕೊಂಡು ತಮ್ಮನ್ನು ರೆಡಿ ಮಾಡಿ ಅವರು ರೆಡಿಯಾಗಿ ಹೋಗ್ತಾರೆ. ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಒಂಥರ ಹೇಗೆ ಅನಿಸುತ್ತೆ ಅಂದರೆ, ಮನೇಲಿ ಒಂದು ಹೆಣ್ಮಗು ಅಂತ ಇದಕ್ಕೆ ಇರಬೇಕು ಅಂತ ಹೇಳೋದು, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಹೆಣ್ಮಕ್ಳೇ. ಹಾಗಾಗಿ ಆದಷ್ಟು ಗಂಡು ಮಕ್ಳಿಗೂ ಕೂಡ ಕೆಲವೊಂದು ಕೆಲಸನ ಕಲಿಸ್ಬೇಕು. ಜೊತೆಗೆ ಮನೆಗೊಂದು ಹೆಣ್ಮಗು ಮಾತ್ರ ಇರಲೇಬೇಕು ಅಂತ ನಾನಂತೂ ಹೇಳ್ತೀನಿ. ಇವತ್ತು ನನ್ನ ಮಗಳಿರೋದಕ್ಕೆ ನನಗೆ ಒಂಥರ ಸ್ಟ್ರೆಂತ್ ಅಂತ ಅನ್ಬೋದು. ನಾನು ಹೊರಗಡೆ ಇವಾಗ ಎಷ್ಟೊತ್ತೇ ಆದರೂ ಹೋದ್ರು ಕೆಲಸ ಅಂತ ಇದ್ದರು ನನ್ನ ಮಗಳಿಗೆ ಅಮ್ಮ ಅಡುಗೆ ಮಾಡ್ಕೊಂಬಿಡು, ಇಲ್ಲ ಏನಾದರೂ ತಿಳಿಸಾರು ಮಾಡಿ ರೈಸ್ ಮಾಡೋದ್ರು ಮಾಡ್ಕೊಂಬಿಡ್ತಾಳೆ. ಹಾಗಾಗಿ ಒಂಥರ ನನಗೆ ಹೇಗೆ ಅಂದರೆ, ಇವಾಗ ಒಂದು ಸ್ವಲ್ಪ ಹೊರಗಡೆ ಓಡಾಡೋದಕ್ಕೂ ಅಥವಾ ನನ್ನ ಏನೇ ಒಂದು ಕೆಲಸ ಅಂತ ನಾನು ಮಾಡೋದಕ್ಕೂ ಧೈರ್ಯ ನನ್ನ ಮಗಳು. ಇದೊಂದು ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ನನಗೆ. ಈ ವಯಸ್ಸಿಗೆ ನನ್ನ ಮಗಳು ಇಷ್ಟೆಲ್ಲ ಕಲಿತು ಮಾಡ್ತಾ ಇರೋದಕ್ಕೆ. ಕೆಲವೊಂದು ಥರ ಕಮೆಂಟ್ಸ್ ಹಾಕ್ತಾ ಇರ್ತೀರ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರದ್ದು ಮೈಂಡ್ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಪಾಪ ಒಬ್ಬೊಬ್ರಿಗೂ ಒಂದೊಂದು ರೀತಿಯಾಗಿ ಯೋಚನೆ ಬರ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡಿ ಸಾಂಬಾರು ಮಾಡಿದ್ದೀನಿ. ಯಾಕಂದ್ರೆ ತುಂಬ ದಿನ ಆಗಿತ್ತು ಪಾಪ ನನ್ನ ಮಕ್ಳಿಗೆ ವೆರೈಟಿಯಾಗಿ ಏನಾದರೂ ಮಾಡಿಕೊಟ್ಟು. ಹಾಗಾಗಿ ಈ ಒಂದು ಹೆಸರುಬೇಳೆ, ಆಲೂಗೆಡ್ಡೆ ಎಲ್ಲನೂ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೂಗಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿರುವಂಥದ್ದು ಹೆಸರುಬೇಳೆದು ಸಾಂಬಾರು ಥರ ಮಾಡಿದೆ. ಜೊತೆಗೆ ಇವತ್ತು ಇಡ್ಲಿ ಅಂತೂ ಸೂಪರಾಗಿ ಆಗಿತ್ತು. ಅಂದರೆ 2 ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಅವಲಕ್ಕಿ, ಅರ್ಧ ಲೋಟದಷ್ಟು ನಾನು ಸಬ್ಬಕ್ಕಿ ದಪ್ಪದು ಬರುತ್ತೆ ನೋಡಿ, ಅದನ್ನು ಹಾಕಿ ನೆನೆಸಿಟ್ಟು ರಾತ್ರಿ ಒಂದು ರುಬ್ಬಿಟ್ಟು ಒಂದು 8 ಅವರ್ಸ್ ಬಿಟ್ಮೇಲೆ ಅದು ನೋಡಿದ್ರೆ ತುಂಬ ಚೆನ್ನಾಗಿ ಆಗಿತ್ತು. ಯಾವಾಗಲೂ ಅಷ್ಟೇ ಇಡ್ಲಿ ಹಿಟ್ಟು ಹೇಗೆ ಬರಬೇಕು ಅಂದರೆ, ಬೆಳಗ್ಗೆ ಹೊತ್ತು ನಾವು ರಾತ್ರಿ ಹಿಂದಿನ ದಿನ ನಾವು ಏನು ರುಬ್ಬಿಟ್ಟಿರ್ತೀವಿ ಒಂದು 8 to 12 ಅವರ್ಸ್ ಮಿನಿಮಮ್ ಚೆನ್ನಾಗಿ ಅದು ರುಬ್ಬಿದ ಮೇಲೆ ಬಿಟ್ಟರೆ ನೀಟಾಗಿ ಅದು ಉಬ್ಬಿ ಬರುತ್ತೆ. ಅದು ಯಾವ ರೀತಿ ಉಬ್ಬಿರಬೇಕು ಇಡ್ಲಿ ಚೆನ್ನಾಗಿ ಬರೋಕ್ಕೆ ಅಂದರೆ, ನಾವು ತಿರುಗಿಸ್ತಾ ಇದ್ದರೆ ಬೆಳಗ್ಗೆ ಹೊತ್ತು ಎದ್ದೋದು ಉಬ್ಬಿರುತ್ತಲ್ವ, ಉಬ್ಬಿರೋದನ್ನು ತಿರುಗಿಸ್ತಾ ಇದ್ದರೆ ನೊರೆ ಥರ ಬರ್ತಾ ಇರಬೇಕು. ಅಂದರೆ ಬಬಲ್ಸ್ ಥರ ಬರ್ತಾ ಇರುತ್ತೆ, ಗುಳ್ಳೆ ಥರ. ಆ ಥರ ಬಂದರೆ ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಮ್ಮ ಮನೇಲಿ ಏನಂದರೆ ಇಡ್ಲಿಗಿಂತ ಜಾಸ್ತಿ ದೋಸೆ ಇಷ್ಟಪಡ್ತಾರೆ ನಮ್ಮ ಮಕ್ಕಳು. ಯಾವಾಗಲೂ ದೋಸೆ ಮಾಡು ಅಮ್ಮ, ದೋಸೆ ಮಾಡು ಅಂತ. ಬಟ್ ನಮ್ಮ ಮನೆಯವ್ರಿಗೆ ಇಡ್ಲಿ ಇಷ್ಟ. ನನಗೆ ನನ್ನ ಮಕ್ಕಳಿಗೆಲ್ಲ ದೋಸೆನೇ ಇಷ್ಟ ಆಗುತ್ತೆ. ಸಮ್ಟೈಮ್ಸ್ ನನಗೆ ದೋಸೆ ಹಿಟ್ಟು ಅಂದರೆ ಇಡ್ಲಿ ಹಿಟ್ಟು ನಾನು ರುಬ್ಬಿಟ್ಟಿದ್ದೇನಾದರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ನಂಗೆ ಫೀಲ್ ಆದರೆ ಆವಾಗ ಅಂದ್ಕೊಳ್ತೀನಿ, ಇಲ್ಲ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಇಡ್ಲಿನೇ ಮಾಡಿಬಿಡೋಣ ಅಂತ. ಸಕ್ಕತ್ತಾಗಿ ಬಂದಿತ್ತು ಇಡ್ಲಿ ಮಾತ್ರ ಇವತ್ತಂತೂ ಕಿಚನ್ ಫುಲ್ ಕೆಲಸ ನನ್ನದೇ ಆಗಿತ್ತು. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಫ್ರೂಟ್ಸ್ ಆಗೋದಾಗ್ಬೋದು, ಅಥವಾ ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡೋದಾಗ್ಬೋದು, ಜೊತೆಗೆ ತಿಂಡಿ ಸಾಂಬಾರು ಎಲ್ಲನೂ ಕೂಡ ಬೆಳಗ್ಗೆ ಹೊತ್ತು ನನ್ನ ಮಗಳಿಗೆ ಫ್ರೀ ಇದ್ದರೆ, ಅಂದರೆ ಅವ್ರಿಗೆ 6:30ಗೆ ಕ್ಲಾಸ್ ಶುರುವಾಗುತ್ತೆ. ಆನ್ಲೈನ್ ಕ್ಲಾಸಲ್ಲಿ ಕೂತ್ಕೊಳ್ತಾರೆ 6:30ಗೆ. ಕೂತ್ರೆ 7:30ಗೆ ಅವ್ರ ಕ್ಲಾಸ್ ಮುಗಿಯೋದು. ಕ್ಲಾಸ್ ಮುಗಿದ್ಮೇಲೆ ಅವ್ರಿಗೆ ಏನಾದರೂ ಫ್ರೀ ಇದ್ದರೆ ಮಾತ್ರ ಬಂದು ನಂಗೆ ಸ್ವಲ್ಪ ಹೆಲ್ಪ್ ಮಾಡೋದಿರುತ್ತೆ. ಇಲ್ಲ ಅಂತಂದರೆ ನನ್ನ ಮಗಳು ಬರೋದೇ ಇಲ್ಲ ಅಡುಗೆ ಮನೆಗೆ. ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಈಗ ನನ್ನ ಮಗನೂ ಅಷ್ಟೇ, ಬೆಳಿಗ್ಗೆ ಎದ್ದು ಅವನು ಮೇಯ್ನ್ ಅವ್ನ ಕೆಲಸ ಇರೋದೇ ಪಾಟ್ಗೆಲ್ಲ ನೀರು ಹಾಕೋದು, ನಂತರ ದೇವ್ರ ಮನೇಲಿ ಅಕ್ಕ ಏನಾದರೂ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ನನ್ನ ಚಿಂಟು ಮಾಡುವಂಥದ್ದು. ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನನ್ನ ಮಕ್ಕಳು ಇಬ್ಬರು ಕೂಡ ಮಾಡ್ಕೊಳ್ತಾ ಇರ್ತಾರೆ. ಮಕ್ಕಳನ್ನೆಲ್ಲ ತಿಂಡಿ ಕೊಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸಿ, ನಂತರ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಕೆಲಸ ಮಾಡಿ ಮುಗಿಸಿ ಫ್ರಿಜ್ಜಲ್ಲಿ ಏನೇನು ಇಟ್ಟಿದ್ದೆ ಇಲ್ಲ ಎಲ್ಲ ಇವಾಗ ತೆಗೆದು ನೋಡ್ತಾ ಇದ್ದೆ. ಇದಂತೂ ಕೊತ್ತಂಬರಿ ಪುದೀನ ತಂದು ಆಲ್ಮೋಸ್ಟ್ ಒಂದು 4 ಡೇಸೇ ಆಯಿತು ಏನೋ ಗೊತ್ತಿಲ್ಲ. ಬಿಡ್ಸೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಇಟ್ಟಿದ್ದಾವೆ ಎಲ್ಲ ಒಣಗೋಗ್ಬಿಟ್ಟಿತ್ತು. ಆನಂತರ ಬೆಳಗ್ಗೆ ನನ್ನ ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡಬೇಕಾದ್ರೆ, ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಾದ್ರೆ ಸುವರ್ಣಗೆಡ್ಡೆ ಎಲ್ಲನೂ ಹಚ್ಚಿಟ್ಟಿದ್ದೆ. ಅದನ್ನು ಹುಣಸೆಹಣ್ಣು ರಸದಲ್ಲಿ ನೆನೆಸಿಟ್ಟಿದ್ದೀನಿ. ಆನಂತರ ಇದು ಮೈದಾ ಹಿಟ್ಟು ಕೂಡ ಮಿಕ್ಸ್ ಮಾಡಿಟ್ಟೆ ಒಬ್ಬಟ್ಟಿಗೆ. ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ನಾನು ಕಡಲೆಬೇಳೆನೂ ಬೇಯಿಸಿಟ್ಟಿದ್ದೆ. ಇದೆಲ್ಲ ಬೆಲ್ಲನ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಕುಟ್ಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಇವಾಗ ಬೆಲ್ಲನ ಫಸ್ಟು ನೀರಲ್ಲಿ ಕುದಿಸ್ಕೊಂಡು ಸೋಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕಂಪ್ಲೀಟ್ ನೀರು ಥರ ಲಿಕ್ವಿಡ್ ಥರ ಮಾಡಿಕೊಂಡು ಅದನ್ನು ಸೋಸ್ಕೊಂಡು ಆ ಒಂದು ಬೆಲ್ಲದ ನೀರು ಜೊತೆ ತೆಂಗಿನಕಾಯಿ ಪೀಸ್ ಅಥವಾ ತೆಂಗಿನಕಾಯಿ ತುರಿ ಒಟ್ಟಿಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋವಂಥದ್ದು. ನಾನು ಸ್ವಲ್ಪ ಒಬ್ಬಟ್ಟು ಬೇರೆ ಥರನೇ ಮಾಡ್ತೀನಿ, ನಮ್ಮಮ್ಮನೇ ಬೇರೆ ಥರ ಮಾಡ್ತಾರೆ. ಬಟ್ ನನಗೇನಂದರೆ ನಮ್ಮ ಮನೆಯವ್ರಿಗೆ ಆಗ್ಬೋದು, ನನ್ನ ಮಕ್ಳಿಗಾಗ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ ಎಲ್ಲರೂ ಹೇಳೋದೊಂದೇ, ನೀನು ಮಾಡೋ ಒಬ್ಬಟ್ಟು ಸೇಮ್ ಇಟ್ಟು ಹೊರಗಡೆ ನಾವು ಹೋಟ್ಲಲ್ಲೆಲ್ಲೋ ಹೋಗಿ ತಿಂತೀವಿ ಅಲ್ಲ, ಆ ಥರ ಫೀಲ್ ಕೊಡುತ್ತೆ, ಮನೆ ಒಬ್ಬಟ್ಟು ಥರ ಟೇಸ್ಟ್ ಕೊಡೋಲ್ಲ ಅಂತ.
ನಾನು ಸ್ವಲ್ಪ ಡಿಫ್ರೆಂಟ್ ಮಾಡೋವಂಥದ್ದು. ಬಟ್ ಏನಂದರೆ ಇವಾಗ ಒಬ್ಬಟ್ಟಿಗೆ ಕಾಯಿ ತುರ್ಕೋಬೇಕಾಗಿತ್ತು, ಇದು ಒಂದು ತೆಂಗಿನಕಾಯಿ ಹೊಡೆಯೋ ಅಷ್ಟರಲ್ಲಿ ನಾನು ನಿಜ ಎಷ್ಟು ಸರ್ಕಸ್ ಮಾಡಾಕ್ಬಿಟ್ಟೆ ಅಂದರೆ, ಹೆಂಗೆ ಹೊಡೆದ್ರೂ ತೆಂಗಿನಕಾಯಿ ಮಾತ್ರ ಓಪನ್ ಆಗ್ತಾಯಿಲ್ಲ. ಅದು ಯಾವ ಥರ ಕಾಯಿ ಹೊಡೆದೆ ಅಂತಂದರೆ, ಈ ತೊಟ್ಲುಗಾಯಿ ಹೊಡಿತಾರೆ ನೋಡಿ, ಆ ಥರ ಹೊಡೆದೆ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ ಮನೇಲಿ ತೊಟ್ಲುಗಾಯಿ ಹೊಡೆದ್ರೆ ಯಾರಾದರೂ ತೊಟ್ಲು ಕಟ್ತಾರೆ ಅಂತ. ಅಂದರೆ ರೌಂಡ್ ಶೇಪಾಗಿ ಬರದೆ ಉದ್ದುದ್ದಾಗಿ ಅದು ಕಟ್ಟಾಗಿಬಿಡುತ್ತಲ್ಲ ಆ ಥರ ತೊಟ್ಲುಗಾಯಿ ಥರ ಅದು ಹೊಡ್ದಂಗೆ ಆಗೋಯಿತು. ಫೈನಲಿ ಹೇಗೋ ಎಲ್ಲನೂ ಕೂಡ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಫಸ್ಟು ತೆಂಗಿನಕಾಯಿನ ಪೌಡ್ರ್ ಥರ ಮಾಡ್ಕೊಂಬಿಡ್ತೀನಿ ನಾನು. ಪೌಡ್ರ್ ಥರ ಮಾಡಿಕೊಂಡು ಆನಂತರ ನಾವು ಬೆಲ್ಲದ ನೀರು ಏನು ಇಟ್ಕೊಂಡಿರ್ತೀನಿ ಅಂದರೆ ಸೋಸಿ ಇಟ್ಕೊಳ್ತೀನಲ್ವ, ಅದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಬೆಲ್ಲ ಮತ್ತು ಕಾಯಿ ಎರಡನ್ನೂ ಕೂಡ ಒಂದು ಕಡೆ ಕಡಾಯಿಗೆ ಬೇಯೋದಕ್ಕಿಟ್ಟು, ನಂತರ ಕಡಲೆಬೇಳೆನೂ ಅಷ್ಟೇ ನಾನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ, ಇಲ್ಲಾಂದರೆ ಬೆಲ್ಲದ ನೀರೇನಿರುತ್ತೆ ಅದನ್ನೇ ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋವಂಥದ್ದು. ಬಟ್ ಏನಂದರೆ ನಾನು ಸ್ವಲ್ಪ ಶಾರ್ಟ್ಸು ಅದು ಇದು ನೋಡ್ತಾ ಇರ್ತೀನಿ. ನೋಡಬೇಕಾದ್ರೆ ಕೆಲವೊಬ್ಬರು ಹೊಸದಾಗಿ ಏನಾದರೂ ಒಂದು ತೋರಿಸ್ತಾ ಇರ್ತಾರಲ್ಲ, ಅದನ್ನು ನಾನು ಟ್ರೈ ಮಾಡೋಣ ಅಂತ ಈ ಥರ ಸಾಸರ್ ಜಾಲ್ರಿ ಇರುತ್ತಲ್ಲ ದೊಡ್ಡದು, ಅದರಲ್ಲಿ ಹಾಕ್ಕೊಂಡು ಕಡಲೆಬೇಳೆ ಬೇಯಿಸಿರೋದನ್ನ ಮಸೀತಾ ಇದ್ದೆ. ಅಂದರೆ ಕೈಯಲ್ಲೇ ಅದನ್ನು ಸ್ಮ್ಯಾಶ್ ಮಾಡೋಕ್ಕೆ ನೋಡ್ತಾ ಇದ್ದೆ. ನಿಜವಾಗ್ಲೂ ನನಗಂತೂ ಇದು ಎಷ್ಟು ಕಷ್ಟ ಅನ್ನಿಸ್ತು ಅಂದರೆ, ಇದನ್ನು ಯಾರಪ್ಪ ಮಾಡ್ತಾರೆ, ಇದನ್ನೆಲ್ಲ ಹೋಗಿ ವೀಡಿಯೋದಲ್ಲಿ ಹೆಂಗಪ್ಪ ತೋರಿಸ್ತಾರೆ ಅಂತ ಅನ್ನಿಸ್ತು. ಯಾಕಂದರೆ ಈ ರೀತಿ ಹಾಕಿ ಕೈಯಲ್ಲಿ ನಾವು ಅದನ್ನು ಮಸೆಯೋ ಬದಲು ನೀಟಾಗಿ ಅದೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಸ್ವಲ್ಪ ಬೆಲ್ಲದ ನೀರನ್ನ ಹಾಕಿ ನೈಸಾಗಿ ಫುಲ್ ಪೇಸ್ಟ್ ಥರ ಈ ಥರ ರುಬ್ಕೊಂಬಿಟ್ರೆ ಸೂಪರಾಗಿ ಆಗುತ್ತೆ ಫ್ರೆಂಡ್ಸ್. ಮತ್ತು ನಾನು ಈ ರೀತಿ ಏನು ಮೆಥಡ್ ಮಾಡ್ತೀನಲ್ಲ, ಈ ಥರ ಮಾಡೋದ್ರಿಂದ ಒಬ್ಬಟ್ಟು ನಾವು ಸುಟ್ಬಿಟ್ಟು ಹೊರಗಡೆನೇ ನಾವು 1-2 ದಿನ 3 ದಿನ, ಅದು ಈ ಬೇಸಿಗೆಗಾಲದಲ್ಲಿ ನಾವು ತುಂಬ ದಿನ ಇಡೋಕ್ಕಾಗೋದಿಲ್ಲ. ಅಂದರೆ ಒಂದು ದಿನಕ್ಕೆಲ್ಲ ಇಟ್ಟರೆ ಕೂಡ ಅದು ಬೇಗ ಹಾಳಾದಂಗೆ ಅನಿಸ್ಬಿಡುತ್ತೆ. ಬಟ್ ಈ ಥರ ಹೂರಣ ಮಾಡಿ ಒಬ್ಬಟ್ಟು ತಟ್ಟಿ ನೀವು ಇಟ್ಟರೆ 3 ದಿನ ಆದರೂ ಕೂಡ ಅದು ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫಸ್ಟು ಕಾಯಿ ಬೆಲ್ಲನ ಚೆನ್ನಾಗಿ ಕುದಿಸ್ಕೋಬೇಕು. ಆನಂತರ ಕಡಲೆಬೇಳೆನ ನಾನೇನು ಬೇಯಿಸ್ಕೊಂಡಿದ್ದೆ ಅದನ್ನು ನೀವು ಕಡಲೆಬೇಳೆ ಆದರೂ ಹಾಕ್ಕೋಬೋದು ಅಥವಾ ತೊಗರಿಬೇಳೆ ಆದರೂ ಹಾಕ್ಕೋಬೋದು. ಅದಕ್ಕೆ ಸ್ವಲ್ಪ ನಾನು ಬೆಲ್ಲದ ನೀರೇ ಹಾಕ್ಕೊತೀನಿ. ಅಂದರೆ ನಾನು ಸೋಸಿ ಇಟ್ಕೊಂಡಿರ್ತೀನಲ್ವ, ಬೆಲ್ಲದ ನೀರೇ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಟ್ಟು ಅದನ್ನು ಈ ರೀತಿಯಾಗಿ ಕಾಯಿ ಬೆಲ್ಲದ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಇದನ್ನು ಮಿಕ್ಸ್ ಮಾಡ್ಬೇಕಾದ್ರೆ ನೀವು ನೋಡಿದ್ರೆ ಅನಿಸುತ್ತೆ ಇದೇನಪ್ಪ ಇದು ಒಳ್ಳೆ ತೆಳುವಾಗಿದೆ ಅಂತ ಫೀಲ್ ಆಗ್ತಾ ಇರ್ಬೋದು. ಬಟ್ ಇದು ತುಂಬ ತೆಳು ಅಂತಿರಲ್ಲ, ಮೀಡಿಯಮ್ ಒಂದು ಹಲ್ವದ ಟೈಪಲ್ಲಿ ಬಂದಿರುತ್ತೆ. ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ನೀವು ಅದನ್ನು ಕುದಿಸ್ಕೊಂಬಿಟ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗುತ್ತೆ ಅಂದರೆ ಸೂಪರಾಗುತ್ತೆ. ನಾನು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಡಾಯಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಏನು ಕೈ ಆಡ್ಸೋಕ್ಕೆ ಹೋಗೋಲ್ಲ. ಸಣ್ಣ ಉರಿ ಮಾಡಿ ಇಡಬೇಕು, ದಪ್ಪ ಉರಿ ಮಾಡಬಾರ್ದು. ಸಣ್ಣ ಉರಿ ಮಾಡಿಬಿಟ್ಟು ಅದನ್ನು ಇಟ್ಬಿಟ್ರೆ ಅದ್ರ ಪಾಡು ಅದು ಬೇಯ್ತಾ ಇರುತ್ತೆ. ಇದು ನಂತರ ಅಮ್ಮ ಕೊಟ್ಟಿದ್ದು ಏನು ಸುವರ್ಣಗೆಡ್ಡೆ ಇತ್ತು ಅದನ್ನು ನಾನು ಹುಣಸೆಹಣ್ಣಿನ ರಸದಲ್ಲಿ ನೆನೆಸಿಟ್ಟಿದ್ದೆ. ಅದ್ರದ್ದು ಗೊಜ್ಜು ಮಾಡೋಣ ಅಂದ್ಬಿಟ್ಟು ಕಡಲೆಕಾಳನ್ನ ಬೇಯೋದಕ್ಕಿಟ್ಟೆ. ಇದು ಬಂದು ಕಡಲೆಕಾಳು ಸುವರ್ಣಗೆಡ್ಡೆ ಹಾಕಿ ಮಾಡೋ ಗೊಜ್ಜಿಗೆ ಮಸಾಲೆಗೆ ಜಸ್ಟ್ ಅರ್ಧ ಗೆಡ್ಡೆ ಈರುಳ್ಳಿ, ಒಂದು 10 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 2-3 ಇಂಚಷ್ಟು ತೆಂಗಿನಕಾಯಿ ಪೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟು ಬಿಟ್ಟರೆ ಇನ್ನೇನು ತೊಗೊಂಡಿಲ್ಲ. ಅದಷ್ಟನ್ನು ರುಬ್ಕೊಳ್ಳೋ ಅಂಥದ್ದು. ಆನಂತರ ಇಲ್ಲಿ ಒಬ್ಬಟ್ಟು ಇನ್ನೂ ಕುದೀತಾ ಇತ್ತು, ಒಂದು ಕಡೆ ಕಡಲೆಕಾಳು ಇನ್ನೂ ಬೇಯ್ತಾ ಇತ್ತು. ಆನಂತರ ಸುವರ್ಣಗೆಡ್ಡೆನ ನಾನು ಹುಣಸೆಹಣ್ಣಿನ ನೀರು ಜೊತೆನೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದ್ದೆ. ಕಡಲೆಕಾಳಿಗೂ ಇಲ್ಲಿ ಸ್ವಲ್ಪ ನಾನು ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೆ. ಇದೆರಡೂ ಹಾಕ್ತಾ ಇರಲಿ, ಅಷ್ಟರಲ್ಲಿ ಹೂರಣನೂ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಅವಾಗವಾಗ 1-2 ನಿಮಿಷಕ್ಕೆ 3 ನಿಮಿಷಕ್ಕೆ ಒಂದೊಂದು ಸಾರಿ ಹೂರಣದ್ದು ಪ್ಲೇಟ್ ತೆಗೆದು ನಾವು ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಸಿಡಿಯುತ್ತೆ ಅದು, ಸ್ಟಾರ್ಟಿಂಗ್ ಸ್ವಲ್ಪ ನೀರು ಥರ ಇರುತ್ತಲ್ಲ, ಅದು ಗಟ್ಟಿಯಾಗೋವರೆಗೂ ಸಿಡಿಯೋಕ್ಕೆ ಶುರುವಾಗುತ್ತೆ ಹೂರಣ. ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ದೂರ ನಿಂತ್ಕೊಂಡು ತಿರುಗಿಸೋದು ಬೆಟರ್. ಅದನ್ನು ಒಂದು ಕಡೆ ಬೇಯೋದಕ್ಕಿಟ್ಟು ಇಲ್ಲಿ ನಾನು ಕಾಳು ಗೊಜ್ಜಿಗೆ ರೆಡಿ ಮಾಡಿಕೊಂಡೆ. ಫಸ್ಟು ಎಣ್ಣೆ ಕಾಯೋದಕ್ಕಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಗೆಡ್ಡೆಯಷ್ಟು ಈರುಳ್ಳಿ, ಒಂದು ಪುಟಾಣಿ ಟೊಮೆಟೊ ತೊಗೊಂಡಿದ್ದೀನಿ, ನಾಟಿ ಟೊಮೆಟೊ, ಹಾಗೆ ಸ್ವಲ್ಪ ಉಪ್ಪು. ಯಾಕಂದರೆ ಇಲ್ಲಿ ನಾನು ಸುವರ್ಣಗೆಡ್ಡೆಗೂ ಕೂಡ ಬೇಯೋದಕ್ಕೆ ಉಪ್ಪು ಹಾಕಿದ್ದೀನಿ, ಕಡಲೆಕಾಳಿಗೂ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಇಲ್ಲಿ ಈರುಳ್ಳಿ ಟೊಮೆಟೊ ಫ್ರೈ ಆಗೋದಕ್ಕೆ ಮಾತ್ರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಂತರ ರುಬ್ಬಿರುವಂತಹ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಇಷ್ಟೇ, ಇನ್ನೇನು ಹಾಕಿಲ್ಲ ನಾನು ಇದಕ್ಕೆ. ಇದಿಷ್ಟನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿರೋವಂಥದ್ದನ್ನು ಈಗ ಎಣ್ಣೆಗೆ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಂತರ ಫ್ರೈ ಮಾಡ್ಕೊಂಡ್ಮೇಲೆ ಇದು ನಮ್ಮ ಸಿರಿಮನೆಯ
ಮಸಾಲ ಸಾಂಬಾರು ಪೌಡರ್ 1.5 ಸ್ಪೂನಷ್ಟು ನಾನು ಇದನ್ನು ಬಳಸ್ತಾ ಇದ್ದೀನಿ. ನಿಮಗೆ ಮಸಾಲ ಸಾಂಬಾರು ಪೌಡರ್ ಇಲ್ಲ ಅಂದರೆ ಧನಿಯಾ ಪುಡಿ, ಖಾರ ಪುಡಿ, ಗರಂ ಮಸಾಲ ಪೌಡರು, ಪೆಪ್ಪರ್ ಪೌಡರು ಸ್ವಲ್ಪ ಹಾಕ್ಕೊಂಡ್ರಾಗತ್ತೆ. ಬಟ್ ನನಗೇನಂದರೆ ನಮ್ಗೆ ಈ ಪೌಡರ್ ಹಾಕ್ಕೊಂಡ್ರೆ ಆ ಟೇಸ್ಟು ಅರೋಮ ತುಂಬ ಚೆನ್ನಾಗಿ ಕೊಡುತ್ತೆ ಅನಿಸುತ್ತೆ. ಹಾಗಾಗಿ ನಾನು ಮಸಾಲ ಸಾಂಬಾರು ಪೌಡರ್ ಸಿರಿಮನೆದು ಬಳಸ್ತಾ ಇದ್ದೀನಿ. ಅದೇ ಪೌಡರ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆನಂತರ ಇಲ್ಲಿ ಸುವರ್ಣಗೆಡ್ಡೆನ ನಾನು ಒಂದು 3/4 ಭಾಗದಷ್ಟು ಬೇಯಿಸ್ಕೊಂಡಿದ್ದೀನಿ. ಅಂದರೆ ಪೂರ್ತಿ ನೀರಲ್ಲಿ ಬೇಯಿಸಿಲ್ಲ, ಒಂದು 3/4 ಭಾಗ ಬೇಯಿಸ್ಕೋಬೇಕು. ಬಟ್ ಈ ಸುವರ್ಣಗೆಡ್ಡೆ ಹಚ್ಬೇಕಾದ್ರೆ ನಿಜವಾಗ್ಲೂ ಕೈಯೆಲ್ಲ ಸಖತ್ತು ಕಡ್ತ ಶುರುವಾಗುತ್ತೆ. ಕೆಲವೊಂದು ಸುವರ್ಣಗೆಡ್ಡೆ ಅಷ್ಟು ಕಡ್ತ ಆಗೋದಿಲ್ಲ, ಬಟ್ ಕೆಲವೊಂದು ಸುವರ್ಣಗೆಡ್ಡೆ ಏನು ಅಂತಂದರೆ ಕೈಯೆಲ್ಲ ತುಂಬ ಹಿಚ್ಚಿಂಗ್ ಆಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಹಚ್ಚೋದು ಬೆಟರ್. ಇಲ್ಲಾಂದರೆ ಹುಣಸೆಹಣ್ಣಿನ ರಸ ಅಥವಾ ಉಪ್ಪು ಕೈ ಏನಾದರೂ ಸವರ್ಕೊಂಡು ಹಚ್ಚಬೇಕು. ನನಗೆ ಏನೂ ಕಡ್ತ ಆಗಲ್ಲ ಅಂತ ಹಚ್ಬಿಟ್ಟೆ, ಬಟ್ ಆಮೇಲೆ ಸಖತ್ತು ಕಡ್ತ ಬಂತು. ಅದೆಷ್ಟು ಕೂಡ ಮಿಕ್ಸ್ ಮಾಡಿ ಇಟ್ಟು ಆನಂತರ ಇಲ್ಲಿ ಒಬ್ಬಟ್ಟಿನ ಹೂರಣನೂ ಕೂಡ ಇವಾಗ ತಿರುಗಿಸ್ತಾ ಇದ್ದೀನಿ. ನೋಡಿ, ಫಸ್ಟು ನೀವು ನೋಡಿದಾಗ ಯಾವ ರೀತಿಯಾಗಿತ್ತು, ಇವಾಗ ನೀವು ನೋಡ್ಬೋದು ಎಷ್ಟು ಗಟ್ಟಿ ಆಗ್ತಾ ಇದೆ ಅಂತ. ಇನ್ನೊಂದು 2 ನಿಮಿಷ ಬಿಟ್ಟರೆ ಇದು ಕಂಪ್ಲೀಟ್ ಗಟ್ಟಿಯಾಗಿಬಿಡುತ್ತೆ. ಹೂರಣ ತುಂಬ ಚೆನ್ನಾಗಿ ಆಗುತ್ತೆ. ಮತ್ತು ಏನಂದರೆ ನೀವು ಹೂರಣನೂ ಕೂಡ ಅಷ್ಟೇ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ತಿಂಗಳಾದರೂ ಇದು ಏನೂ ಆಗೋಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ ಹೂರಣ. ಯಾರಾದರೂ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಆಲ್ಮೋಸ್ಟ್ ಅಲ್ಲಿ ನಮ್ಮಮ್ಮ ಎಲ್ಲ ಹೆಂಗೆ ಅಂದರೆ ಕಡಲೆಬೇಳೆ ಎಲ್ಲ ಏನು ಬೇಯಿಸ್ಕೊಂಡಿರ್ತಾರೋ ಅದಕ್ಕೇ ಬೆಲ್ಲ, ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ರುಬ್ಬಿಟ್ಟು ಅದನ್ನು ಉಂಡೆ ಕಟ್ಬಿಟ್ಟು ಒಬ್ಬಟ್ಟು ತರ್ತಾರೆ. ಬಟ್ ನಾನು ಹಾಗಲ್ಲ, ನಾನು ಫಸ್ಟ್ ಎಲ್ಲ ರುಬ್ಕೊಂಬಿಟ್ಟು ಆನಂತರ ಮತ್ತೆ ಅದನ್ನು ಚೆನ್ನಾಗಿ ಅದನ್ನು ಬೇಯಿಸಿ ಗಟ್ಟಿ ಮಾಡಿ ಆನಂತರ ನಾನು ಒಬ್ಬಟ್ಟು ತಟ್ಟುವಂಥದ್ದು. ಇವಾಗ ಆಲ್ಮೋಸ್ಟ್ ಗಟ್ಟಿಯಾಗಿದೆ. ಇನ್ನೊಂದು 5 ನಿಮಿಷ ಬಿಟ್ಟರೆ ಒಂದು 2-3 ನಿಮಿಷಕ್ಕೆಲ್ಲ ಅದು ಗಟ್ಟಿಯಾಗಿಬಿಡುತ್ತೆ. ಅಷ್ಟರಲ್ಲಿ ನಾನು ಸ್ವಲ್ಪ ಕಿಚನಲ್ಲಿ ಏನೊಂದಷ್ಟು ಪಾತ್ರೆಗಳೆಲ್ಲ ಆಗೋಗಿತ್ತು. ಅಂದರೆ ಕಡಲೆಕಾಳು ಬೇಯಿಸ್ಕೊಂಡಿದ್ದಾಗ್ಬೋದು, ಸುವರ್ಣಗೆಡ್ಡೆ ಬೇಯಿಸಿದ್ದು, ಇದೆಲ್ಲ ಪಾತ್ರೆಗಳಾಗೋಗ್ಬಿಟ್ಟಿತ್ತು. ಮತ್ತು ಮಿಕ್ಸಿ ಜಾರು ರುಬ್ಬಿದ್ದೆಲ್ಲ ಅದನ್ನೆಲ್ಲ ಅಲ್ಲಲ್ಲೇ ತೊಳೆದಿಟ್ಬಿಟ್ರೆ ಅಡುಗೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ. ನನಗೂ ಕೂಡ ಒಂದೇ ಸರಿ ಜಾಸ್ತಿ ಪಾತ್ರೆ ಅಂತಲೂ ಅನಿಸೋದಿಲ್ಲ, ಅಲ್ಲಿದ್ದಲ್ಲೇ ಕ್ಲೀನ್ ಆಗ್ತಾ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಆದಷ್ಟು ಒಂದು ಕೆಲಸ ಆಗ್ತಾಯಿದ್ರೆ ಅಲ್ಲೇ ಇನ್ನೊಂದು ಪಕ್ಕದ ಕೆಲಸಗಳನ್ನ ಮುಗಿಸ್ಕೊಂಬಿಡ್ತೀನಿ. ಸುವರ್ಣಗೆಡ್ಡೆ, ಕಡಲೆಕಾಳು ಎಲ್ಲ ಹಾಕಿ ನಾನು ಬೇಯೋದಕ್ಕಿಟ್ಟಿದ್ದು ಪಲ್ಯನೂ ಕೂಡ ಆಲ್ಮೋಸ್ಟ್ ಆಯ್ತಾ ಬಂತು. ಅಷ್ಟರಲ್ಲಿ ಒಬ್ಬಟ್ಟಿನ ಹೂರಣನೂ ಕೂಡ ರೆಡಿ ಆಯಿತು. ಇದೊಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಅದನ್ನು ತಟ್ಕೊಂಡ್ರೆ ಅಥವಾ ನೀವು ಒಬ್ಬೊಬ್ಬರು ಲಟ್ಟಿಸ್ತಾರೆ, ಒಬ್ಬರು ತಟ್ತಾರೆ. ನನಗೇನಂದರೆ ಸ್ಟಾರ್ಟಿಂಗ್ ಸ್ವಲ್ಪ ತಟ್ಬಿಟ್ಟು ಆನಂತರ ಮೇಲೆ ಕವರ್ ಹಾಕಿ ಕೈಯಲ್ಲೇ ಬಳಿಯೋ ಅಂಥದ್ದು. ಮತ್ತು ನನಗೇನಂದರೆ ಬೇಳೆ ಒಬ್ಬಟ್ಟಾಗ್ಬೋದು, ಕಾಯಿ ಒಬ್ಬಟ್ಟಾಗ್ಬೋದು, ತೆಳುವಾಗಿರಬೇಕು, ಸಾಫ್ಟಾಗಿರಬೇಕು. ನನಗೆ ತುಂಬ ದಪ್ಪನೂ ಇರಬಾರ್ದು, ಹಾರ್ಡ್ ಅಂತಲೂ ಅನಿಸ್ಬಾರ್ದು. ಹಾಗಾಗಿ ತೆಳುವಾಗಿ ಸಾಫ್ಟಾಗಿ ಮಾಡ್ತೀನಿ. ಜೊತೆಗೆ ನಮ್ಮ ಮನೇಲಂತೂ ಬಿಸಿ ಬಿಸಿಯಾಗಿ ಒಬ್ಬಟ್ಟು ಮಾಡ್ತಿದ್ದಂಗೆ ಹಾಲು ಹಾಕ್ಕೊಟ್ಬಿಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವ್ರಿಗೆ ಬಿಸಿ ಬಿಸಿ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ನಮಗೆಲ್ಲ ಏನಂದರೆ ಬಿಸಿ ಒಬ್ಬಟ್ಟಿಗೆ ಹಸಿ ಕಾಯಿ ಹಾಲು ಮಾಡ್ತಾರೆ ಅಮ್ಮ. ಬಟ್ ನಮ್ಮ ಮನೆಯವ್ರ ಕಡೆ ಎಲ್ಲ ಹಾಲು ಹಾಕ್ಕೊಂಡು ಜಾಸ್ತಿ ತಿನ್ನೋದು. ಕಾಯಿ ಹಾಲು ಅವ್ರಿಗೆ ಕುದಿಸಿ ಮಾಡಿಕೊಡ್ಬೇಕು. ನಮಗೆ ಹಸಿ ಕಾಯಿ ಹಾಲು ಇಷ್ಟ ಆಗುತ್ತೆ. ಒಬ್ಬಟ್ಟು ಮಾತ್ರ ಸಖತ್ತಾಗಿತ್ತು. ಅಂದರೆ ಇನ್ನೇನು ಇವಾಗ ಯುಗಾದಿ ಹಬ್ಬ ಬರ್ತಾ ಇದೆ, ಮತ್ತೆ ಒಬ್ಬಟ್ಟು ಮಾಡ್ತೀವಿ ಎಲ್ಲರೂ ಕೂಡ. ಬಟ್ ಈ ಒಂದು ದಿನ ನನಗೇನೋ ಭಾಳ ಖುಷಿಯಾಗಿತ್ತು. ಅಪ್ಪನಿಗೂ ತೊಗೊಂಡು ಹೋಗೋಣ. ಅಪ್ಪನಿಗೇನಂದರೆ ಹೂರ್ಣ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ಬಟ್ಟು ಅಷ್ಟು ಇಷ್ಟ ಆಗೋದಿಲ್ಲ. ಅಪ್ಪಂಗೆ ಮೈದಾ ಎಲ್ಲ ಹಾಕಿ ತಟ್ಟಬಾರ್ದು, ಜಸ್ಟ್ ಒಳಗಡೆ ಸ್ಟಫಿಂಗ್ ಆ ಹೂರ್ಣ ಏನಿರುತ್ತೆ ಬರೀ ಆ ಹೂರ್ಣ ಒಂದು ಕೊಟ್ಟರೆ ಸಾಕು, ತುಪ್ಪ ಹಾಕ್ಕೊಂಡು ತಿನ್ಕೊಂಬಿಡ್ತಾರೆ. ಫೈನಲಿ ಒಂದಷ್ಟು ಒಬ್ಬಟ್ಟು ಮಾಡಿಕೊಂಡೆ. ಇನ್ನೊಂದಷ್ಟು ಹೂರ್ಣ ಎಲ್ಲ ಉಳಿದಿತ್ತು, ಆಮೇಲೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಬಿಟ್ಟು ರೆಡಿ ಮಾಡಿದೆ. ಫೈನಲಿ ಒಬ್ಬಟ್ಟು ರೆಡಿ ಆಯಿತು. ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ, ಮನೆ ಕ್ಲೀನಿಂಗ್, ಅಡುಗೆ, ತಿಂಡಿ, ಊಟ, ಪಾತ್ರೆ ತೊಳೆಯೋದು. ಅದ್ರ ಜೊತೆಗೆ ಒಂದಷ್ಟು ಕೊಬ್ಬರಿಗಳೆಲ್ಲ ಕೆಚ್ಚಿದೆ. ನಾವು ಊರಿಂದ ತಂದಿರೋ ತೆಂಗಿನಕಾಯಿ ಎಲ್ಲ ಅರ್ಧ ಮೂಟೆ ಕೊಬ್ಬರಿ ಆಗಿಬಿಟ್ಟಿದೆ. ಅಂದರೆ ಸುಮಾರು 1-2 ಮೂಟೆ ಅಷ್ಟು ಏನಪ್ಪ ಕೊಬ್ಬರಿ ಆಗಿಬಿಟ್ಟಿದ್ವು. ಊರಿಂದ ತಂದಿದ್ದು ನೀನು ಜಾಸ್ತಿ ತೆಂಗಿನಕಾಯಿನ ಬಳಸಲ್ಲಲ್ಲ, ಹಾಗಾಗಿ ನೋಡಿ ಫುಲ್ ಕೊಬ್ಬರಿ. ಎಷ್ಟು ಕೆ ಜಿ ಇದೆಯೋ ಗೊತ್ತಿಲ್ಲ. ಇದರಲ್ಲಿ ಇವಾಗ ಹಸಿ ಕಾಯಿ ಥರ ಇರೋವಂಥದ್ದನ್ನೆಲ್ಲ, ಈ ಥರ ಕಾಯಿ ಥರ ಏನಿದೆ ಇವನ್ನೆಲ್ಲನೂ ಕೂಡ ತೆಗೆದಿರ್ತೀನಿ. ಕೊಬ್ಬರಿ ಆಗಿರೋವೆಲ್ಲ ಸಪ್ರೇಟ್ ಮಾಡ್ತೀನಿ. ಮಾಡಿಬಿಟ್ಟು ಕೊಬ್ಬರಿ ಎಣ್ಣೆ ಮಾಡಿಸಿದ್ದು ಬಸ್. ಊಟಕ್ಕೂ ಕೊಬ್ಬರಿ ಎಣ್ಣೆ ಆಗುತ್ತೆ, ನಮ್ಮ ತಲೆಗೂ ಕೊಬ್ಬರಿ ಎಣ್ಣೆ ಆಗುತ್ತೆ. ಹಾಗಾಗಿ ಸುಮ್ಮನೆ ಇಟ್ಟಿದ್ದಾವೆ ಇದ್ವು. ಎಷ್ಟು ಕೆ ಜಿ ಇದೆಯೋ ಗೊತ್ತಿಲ್ಲ, ತೂಕ ಹಾಕಬೇಕು. ತೂಕ ಹಾಕಿ ಎಣ್ಣೆ ಕಳಿಸ್ಬೇಕು. ಇವಾಗ ಮಕ್ಕಳು ಬಂದಮೇಲೆ ಅವ್ರಿಗೂ 1-2 ಒಬ್ಬಟ್ಟು ಕೊಟ್ಟು ತಿನ್ನೋದಕ್ಕೆ, ಆನಂತರ ಅಮ್ಮ ಮನೆ ಕರ್ಕೊಂಡು ಹೊರಡ್ತೀನಿ. ಇವಾಗ
ಮನೆ ಪಕ್ಕ ಏನೋ ವರ್ಕ್ ಮಾಡ್ತಾ ಇದ್ದಾರೆ, ಅದ್ರದ್ದು ಸೌಂಡು ಬರೀ. ನಾನೊಂದೆರಡು ಒಬ್ಬಟ್ಟು ತಿಂದು ತುಪ್ಪ ಹಾಕ್ಕೊಂಡು, ನನಗೆ ಹಾಲು ಹಾಕ್ಕೊಂಡು ತಿನ್ನೋಕೆ ಇಷ್ಟ. ಹಾಲು ಹಾಕ್ಕೊಂಡು ತಿನ್ನೋಕೆ ಇಷ್ಟ, ಬಟ್ ಕಾಯಿ ಹಾಲು ಜಾಸ್ತಿ ಇಷ್ಟ ಆಗುತ್ತೆ. ಇನ್ನೇನು ಯುಗಾದಿ ಹಬ್ಬ ಬಂತು, ಯುಗಾದಿ ಹಬ್ಬಕ್ಕೂ ಮತ್ತೆ ಮಾಡಲೇಬೇಕು. ಇವತ್ತು ಮಾಡಿದ್ವಿ. ಕಾಳು ಗೊಜ್ಜಂತೂ ಸೂಪರಾಗಿತ್ತು ಟೇಸ್ಟು. ನಮ್ಮ ಮನೆಯವರು ಆಲ್ರೆಡಿ ಊಟ ಮಾಡಿದಾಯ್ತು, ಫ್ರೆಂಡ್ಸ್ ಸಕ್ಕತ್ತಾಗಿದೆ ಅಂತ ಹೇಳಿದ್ರು. ಈಗ ಇದನ್ನು ಕೂಡ ನಮ್ಮ ಮನೆಗೆ ಪ್ಯಾಕಿಂಗ್ ಆಲ್ಮೋಸ್ಟ್ ಎಲ್ಲ ತುಂಬ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ಅಮ್ಮ ಮಕ್ಕಳು ಬಂದಿದ್ದ ತಕ್ಷಣ ಹೊರಡೋದು. ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ನನ್ನ ಮಕ್ಕಳಿಗೆಲ್ಲ ನಾನು ಮಾಡೋ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಯಾಕೆ ಗೊತ್ತಾ, ನಾನು ಒಳಗಡೆ ಹೂರಣ ಏನು ಹಾಕಿರ್ತೀನಿ ಅದನ್ನು ಕಂಪ್ಲೀಟು ಮೈದಾ ಹಿಟ್ಟು ಕವರ್ ಮಾಡಿರ್ತೀವಲ್ಲ, ಎಡ್ಜ್ವರೆಗೂ ಅದು ಹೂರಣ ಇರುತ್ತೆ. ಮತ್ತು ತುಂಬ ಸಾಫ್ಟಾಗಿರುತ್ತೆ, ತೆಳುವಾಗಿರುತ್ತೆ. ಸೂಪರ್ ಇದೆ. ಈಗ ತಿಂದಾದ್ಮೇಲೆ ನೀವು ತಿಂದಾಗೋಗೈತೆ, ಅದಕ್ಕೆ ಕೇಳ್ತಾ ಹೇಳಪ್ಪ ಏನಾದ್ರೂ ಈಗ ಕೇಳೋಣ. ನಮ್ಮಪ್ಪ ಅವಾಗ ನಮ್ಗೆ ಒಂಥರ ಹಾರ್ಟ್ ಅಟ್ಯಾಕ್ ನಮ್ಗೆ ಕೊಡ್ತಾ ಇರ್ತಾರೆ. ಸಾಕು ಅವಾಗ ಹಿಂಗೋಗಿ ಹಿಂಗ್ ಬರುತ್ತೆ ಉಸಿರು ನಮ್ಗೆ. ಅವತ್ತು ಮಾತ್ರ ಗಾಡಿಗೆಲ್ಲ ನೀವು ಇದ್ರಲ್ವಾ, ಹಂಗೆ ಹೇಳುದು ಅಲ್ಲಿ ಮಲ್ಕೊಡಿ ಇಲ್ಲಿ ಮಲ್ಕೊಡಿ ಇಲ್ಲಿ ಅವತ್ತು ಮಾತ್ರ ಕರ್ಕ ಬಂದ್ಬಿಟ್ಟಿದ್ರೆ ಇರ್ತದಲ್ಲ. ಇವನು ಅಮೃತ ಹೇಳ್ಬೇಕಾದ್ರೆ ಭಾರಿ ತಾಳ್ಮೆ. ನಾನು ಎಷ್ಟೋ ಮಕ್ಕಳು ನೋಡಿವ್ನಿ, ಹಿಂಗೆ ಆಡ್ತಾ ಇದ್ದೆ ಹೇಳಿ ಇದ್ರಿಗೂ ಸತ್ಯಸಾಯವಾಗ ನೀನು ತಾಯಿಕೆ ಅಂತ ಎದ್ದು ಹೊಂಟೋಗೋರು. ಅಷ್ಟೊಂದು ತಾಳ್ಮೆಯಿಂದ ಇವಳು ಸ್ವಸಂತನ ಅವಳು ಮಾಡಿದ್ರು. ಈಗ ಫಸ್ಟ್ ದಿನ ನಾವು ಎಲ್ಲ ಕಡೆ ಓಡಾಡಿ ಒಂದು ಹಾಸ್ಪಿಟಲ್ ಹೋಗಿ ಕುತ್ಕೊಂಡು ಎಲ್ಲೂ ಅಲೋ ಮಾಡ್ತಾ ಇಲ್ಲ ಅಪ್ಪನ. ಅವಾಗ ಮನೇಲಿ ಒಂದೇ, ನಾನು ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ಹಾಸ್ಪಿಟಲ್ ಕೇಳ್ಬಿಟ್ಟು, ಅವಾಗ ಬನ್ನಿ ಅಷ್ಟೇ. ಅವ್ನು ಹೋಗೆಲ್ಲ ಮಾತಾಡಿ ಫೋನ್ ಮಾಡ್ದ, ಆಂಬುಲೆನ್ಸ್ ಅಲ್ಲಿ ಬಂದ್ಬಿಡಿ ಅಂತ. ಎಷ್ಟು ಹಾಸ್ಪಿಟ್ಲ್ ಸುತ್ತಿದ್ವಿ ಗೊತ್ತಾವ ಅವತ್ತು. ಕಣ್ಣಲ್ಲಿ ನೀರೆಲ್ಲ ರಕ್ತ ಹೋಗ್ಬಿಡೈತ ಅವತ್ತು. ಒಂದ್ ಕಡೆ ಅಮ್ಮನ್ ನೋಡ್ಲಾ, ಒಂದ್ ಕಡೆ ಅಪ್ಪನ್ ನೋಡೋದ, ಎಲ್ಲರೂ ನೋಡೋದ. ಶೀತಾ ಸರ್ಕಲ್ ಹೊಸಗೇಳಿ ಅಲ್ಲಿ ಯಾವ ಹಾಸ್ಪಿಟ್ಲ್ ಐತಪ್ಪ? ಅಲ್ಲಿ ಒಳ್ಳೆ ದೊಡ್ಡ ಹಾಸ್ಪಿಟಲ್ ಅಲ್ವಾ, ಅವ್ನು ತೋರಿಸ್ದು. ಹೋಟೆಲ್ ಹೆಂಗೋ ದೇವ್ರ ಚಾನ್ಸ್ ಕೊಟ್ಟ ನಮ್ಮ ಮಕ್ಕಳಿಗೆ. 2 ಸತಿ ಚಾನ್ಸ್ ಕೊಟ್ಟವನೇ ಮಗ. ಅದು ಉಳಿಸ್ಕೊಬಿಟ್ರೆ ಇನ್ನೊಂದು ಅಷ್ಟು ದಿವಸ ಇರ್ತಾನೆ ಮನೆ ಕಟ್ಟಿ ಮೊಮ್ಮಗಳು ಮದುವೆ ಮಾಡಿ. ಅದೊಂದೇ ನಾನು ನಮ್ಮ ಮನೆಯವ್ರ ಗದೆ ಹೇಳ್ತಾ ಇದ್ದು. ನಾನಮ್ಮ ಎಲ್ಲಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಮ್ಮ, ನಮ್ಮಪ್ಪ ಹೇಳ್ತಾ ಇರ್ತಾರೆ ನಿಮ್ಮ ಗಂಡ ಎಲ್ಲಿ ಮದ್ವೆ ಮಾಡ್ತಾರೆ. ನಾನ್ ನೋಡಿ ಹುಡುಕ್ ಮಾಡ್ದಾಗ ನೀನ್ ಗಂಡ ಮಾಡೋದಿಲ್ಲ, ನಾನೇ ಮಾಡ್ಬೇಕು ಅಂತ. ಅಲ್ಲಿವರೆಗೂ ನಮ್ಮ ಅಪ್ಪಂಗೆ ಆಯಸ್ ಕೊಟ್ರೆ ಸಾಕು. ಅಪ್ಪ ಎಲ್ಲ ನಿನ್ ಕೈಲೇ ಇರೋದು. ಎಲ್ಲ ಬಿಟ್ಬಿಟ್ಟು ಇದ್ದೇ ದೇವ್ರಂಗೆ ನಮ್ ದೇವ್ರಂಗೆ ದಿನ ದೇವ್ರ ಪೂಜೆ ಮಾಡೋದು. ಕೃಷ್ಣಪ್ಪಂಗೆ ಏನ್ ಮಾಡಲಿ, ಕೃಷ್ಣಪ್ಪ ಏನು ಸೀಕ್ರೆಟ್ಸ್ ದಿನ ಗಂಟೆ ಹೊಡ್ಕೊಂಡು ಪೂಜೆ ಮಾಡಿ ಹೇಳು. ಏನವ ಸಿಗರೇಟ್ ಆಗಲಿ ಯಾವುದೇ ಆಗಲಿ ಗುಡ್ಡೆ ಹಾಕಿದ್ರು ನಿನ್ ಜೀವ ಇಷ್ಟು ಗುಡ್ಡೆ ಹಾಕ್ಬಿಟ್ರೆ ಕನ್ಸಲ್ಲ. ಇದು ನನ್ನ ಕೊನೆ ಅಂತ ಮುಗಿದೋದು ಜೀವ. ಇದು ಏನು ಮಾಡಪ್ಪ, ಚೆನ್ನಾಗಿರಪ್ಪ. 1 ವರ್ಷದ ಮುಂಚೆನೆ ಯೋಚನೆ ಮಾಡಿದ್ರೆ ತಾನೆ, 1 ವರ್ಷದ ಮುಂಚೆ. ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ, ಕೆಟ್ಟ ಅಭ್ಯಾಸ, ಕೆಟ್ಟ ಚಟ ಅಥವಾ ಕೆಟ್ಟದ್ದು ಅಂತ ನಮಗೆ ಗೊತ್ತಿದ್ದು ಕೂಡ ನಾವು ಕೆಲವೊಂದು ಮಾಡ್ತಾ ಇರ್ತೀವಲ್ಲ, ಅದರಿಂದ ಮುಂದಕ್ಕಾಗುವಂಥ ಅನಾಹುತಗಳು ಏನೇನಿರುತ್ತೆ ಅನ್ನೋದಕ್ಕೆ ನಮ್ಮ ಮನೇಲಿ ನಾನು ನೋಡ್ತಾ ಇರೋವಂಥದ್ದು. ಹಾಗಾಗಿ ನಮ್ಮ ಅಪ್ಪಂಗೆ ಎಷ್ಟು ಹೇಳಿದ್ರು ಅವ್ರನ್ನ ಸಿಗ್ರೇಟಿಂದ ನಾವು ಅವ್ರನ್ನ ಬಿಡಿಸೋದಕ್ಕೆ ಆಗಲೇ ಇಲ್ಲ. ಏನೇ ಮಾಡಿದರೂ ಅವರು ನಮ್ಮನ್ನು ಬೇಕಾದ್ರೆ ಬಿಡ್ತೀನಿ ಅಂತ ಹೇಳ್ತಾರೆ ಹೊರತು ಸಿಗ್ರೇಟ್ ಬಿಡಲ್ಲ ಅಂತಾರೆ. ಬಟ್ ಆ ಒಂದು ಸಿಗ್ರೇಟಿಂದನೇ ಇವತ್ತು ಅಪ್ಪನಿಗೆ ಇಷ್ಟೆಲ್ಲ ಸಮಸ್ಯೆ ಆಯಿತು. ಬಟ್ 1 ವರ್ಷದಿಂದ ನಾವು ಕಷ್ಟಪಡ್ತಾನೇ ಇದ್ದೀವಿ. ಹಾಸ್ಪಿಟ್ಲು ಅದು ಎಲ್ಲ ಓಡಾಡ್ತಾ ಇದ್ರು ಕೂಡ ಎಲ್ಲೋ ನಮಗೆ ಗೊತ್ತಿಲ್ಲದಂಗಾದರೂ ಸರಿಯೇ ಹೋಗಿ ಅಪ್ಪ ಸ್ಮೋಕ್ ಮಾಡುವಂಥದ್ದು. ಎಷ್ಟು ಅವ್ರನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಮನೇಲೇ ಇಟ್ಕೊಂಡು ಅವ್ರನ್ನ ಕೂಡಾಕಕ್ಕೂ ಕೂಡ ಆಗೋದಿಲ್ಲ. ನೀವು ಇದು ಮಾಡಬೇಡಿ, ಇದು ಒಳ್ಳೆಯದಲ್ಲ ಅಂತ ಡಾಕ್ಟ್ರು ಕೂಡ ಎಲ್ಲ ಹೇಳಿದ್ದಾರೆ. ನಾವು ಕೂಡ ಮಕ್ಳಿಗೆ ಹೇಳ್ದಂಗೆ ಪಾಠ ಮಾಡ್ದಂಗೆ ಮಾಡಿಬಿಟ್ಟಿದ್ದೀವಿ. ಇನ್ನು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವ್ರ ತಲೆಗೆ ಹೋಗಬೇಕು. ಅದಕ್ಕೆ ಅಪ್ಪ ಅಮ್ಮ ನಾವು ಎಲ್ಲ ಕೂತು ಅದನ್ನೇ ಮಾತಾಡ್ತಾ ಇದ್ವಿ. ಬಟ್ ಅಪ್ಪ ಹೇಳಿದ್ದಾರೆ ಇನ್ನು ಮುಂದೆ ನಾನು ಮುಟ್ಟಲ್ಲ ಅಂತ. ನೋಡಬೇಕು, ಈ ಥರ ಎಷ್ಟೋ
ಮಾತುಗಳು ಅಪ್ಪನಿಂದ ಕೇಳಿಬಿಟ್ಟಿದ್ದೀವಿ. ಇನ್ನು ಮುಂದೆ ಹೇಗಿರ್ತಾರೆ ಅನ್ನೋದನ್ನ ನೋಡಬೇಕು. ಬಟ್ ಇವಾಗ ಸ್ವಲ್ಪ ಬೆಟರ್ ಇದ್ದಾರೆ, ನೋಡೋಕ್ಕೆ ಸ್ವಲ್ಪ ವೀಕ್ ಆಗಿದ್ದಾರೆ ಅಂತ ಅನ್ಬೋದು. ಅಂದರೆ ಇಡೀ ಫ್ಯಾಮಿಲಿ ಎಲ್ಲ ಬಂದಿದ್ದರು ಅಪ್ಪನಿಗೆ ಹುಷಾರಿಲ್ಲ ಅಂತಂದಾಗ. ಅಪ್ಪನ ತಮ್ಮಂದಿರಾಗ್ಬೋದು, ತಂಗಿದಿರು, ಫ್ಯಾಮಿಲಿ ಎಲ್ಲರೂ ಕಂಪ್ಲೀಟ್ ಬಂದು ಅಪ್ಪನ ನೋಡಿಕೊಂಡು ಮಾತಾಡಿ ಎಲ್ಲೋ ಒಂದು ಕಡೆ ನಮ್ಮ ಅಪ್ಪಂಗೆ ಅದೊಂದು ಸ್ವಲ್ಪ ಏನಂತ ಹೇಳ್ತಾರೆ, ಬದುಕಬೇಕು ಅಥವಾ ಏನೋ ಒಂದು ಉತ್ಸಾಹ ಅನ್ನೋದು ಬಂತೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ಬೆಟರ್ ಇದ್ದಾರೆ. ಸದ್ಯಕ್ಕೆ ದೇವ್ರು ಹೀಗೆ ಅವ್ರನ್ನ ಇಟ್ಬಿಟ್ರೆ ಸಾಕು ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಅಪ್ಪ ಅವ್ರ ಚಿಕ್ಕಮ್ಮ ಇವರು ಕೂಡ ಬಂದು ಆಲ್ಮೋಸ್ಟ್ ಒಂದು ವಾರದ ಮೇಲೆ ಆಯಿತು. ಹಾಸ್ಪಿಟಲಲ್ಲಿ ಅಪ್ಪ ಇದ್ದಾಗ ಆವಾಗಲೇ ಬಂದರು. ಆನಂತರ ಈಗ ಅಪ್ಪ ಮನೇಲಿದ್ದಾರಲ್ಲ, ಸ್ವಲ್ಪ ದಿನ ಮಾತಾಡ್ಕೊಂಡು ಮನೇಲಿ ಯಾರಾದರೂ ಇದ್ದರೆ ಅಪ್ಪನಿಗೂ ಕೂಡ ಬೇಜಾರಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅಜ್ಜಿನೂ ಇದ್ದರು. ಹೀಗೆ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾ ಇದ್ವಿ. ಯಾಕಂದರೆ ನಮಗೆ ಮಾತ್ರ ಗೊತ್ತು ಆವತ್ತು ಕಷ್ಟಪಟ್ಟಿದ್ದು ಅಥವಾ ಓಡಾಡಿದ್ದು ಹೇಗೆ, ಏನು, ಎತ್ತ ಎಲ್ಲನೂ ಕೂಡ ಕಂಪ್ಲೀಟ್ ಒಂಥರ ಹೇಳೋದಕ್ಕೆ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ, ಹೇಳೋದಕ್ಕೂ ಆಗೋದಿಲ್ಲ. ಕೆಲವೊಂದು ಸಿಚುವೇಶನ್ಗಳ್ನ ಮರ್ತು ಬಿಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಮರ್ತು ಬಿಟ್ಟರೆ ಸ್ವಲ್ಪ ಸಮಾಧಾನ ಅಂತ ಆಗುತ್ತೆ. ಹಾಗೆ ಸ್ವಲ್ಪ ತಲೆನೂ ಕೂಡ ನೋವ್ತಾ ಇತ್ತು ನನಗೆ. ಅಮ್ಮನೂ ಕೂಡ ಆಮೇಲೆ ಸ್ನಾನಕ್ಕೆ ಹೋದರು. ಆನಂತರ ನಮ್ಮ ಅಜ್ಜಿ ಹೇಗೂ ಕೂತಿದ್ರಲ್ಲ, ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ ನಾನು. ಅದಕ್ಕೆ ಬಾಯಲ್ಲಿ ಎಣ್ಣೆ ಹಚ್ಬಿಟ್ಟು ತಲೆ ಬಚ್ಕೊಡ್ತೀನಿ ಅಂತ ಹೇಳಿ ಚೆನ್ನಾಗಿ ಎಣ್ಣೆ ಹಾಕಿ ಹೆಡ್ ಮಸಾಜ್ ಮಾಡಿಕೊಟ್ರು. ಆನಂತರ ತಲೆ ಎಲ್ಲನೂ ಕೂಡ ಬಾಚಿ ಕೊಟ್ಟರು. ಒಂಥರ ಮನೇಲಿ ಈ ಥರ ಯಾರಾದರೂ ಒಬ್ಬರು ವಯಸ್ಸಾದವರು ಇದ್ದರೆ ಅಥವಾ ದೊಡ್ಡವರು ಅನ್ನೋರು ಯಾರಾದರೂ ಇದ್ದರೆ ಮಕ್ಕಳಿಗೆ ಮೊಮ್ಮಕ್ಳಿಗೆ ಭಾಳ ಖುಷಿ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಧೈರ್ಯನೂ ಬರುತ್ತೆ, ಏನಾದರೂ ಒಂದು ಹೇಳ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಅಂತ ಅನ್ಬೋದು. ಆ ರೀತಿಯಾಗಿ ನಮ್ಮ ಅಜ್ಜಿ ಇದ್ದರು. ಬಟ್ ತಲೆ ಬಾಚೋದಕ್ಕೆ ನಮ್ಮ ಅಜ್ಜಿ ಕೈ ಕೊಟ್ಟರೆ ನನ್ನ ಜಡೆ ಎಣಿತಾ ಇದ್ದಾರೋ ಅಥವಾ ಏನಾದರೂ ಹಗ್ಗದಲ್ಲಿ ಕಟ್ತಾ ಇದ್ದಾರೋ ಗೊತ್ತಿಲ್ಲ, ಅಷ್ಟು ಟೈಟಾಗಿ ಹಾಕ್ಬಿಟ್ಟಿದ್ರು. ನಾನು ಮನೆಗೆ ಬಂದಿದ್ದ ತಕ್ಷಣ ಬಿಚ್ಬಿಟ್ಟೆ, ಯಾಕಂದರೆ ತಲೆನೋವು ಶುರು ಆಗೋಯಿತು. ಟೈಟಾಗಿ ಹಾಕ್ಬಿಟ್ಟಿದ್ರು. ಅಮ್ಮ ಮನೆಯಿಂದ ಬಂದಿದ್ದಾಯಿತು. ಬಂದು ಸುಮಾರು ಕೆಲಸ ಆಯಿತು, ನಾನ್ ಸ್ಟಾಪ್ ಕೆಲಸ ಮಾಡಿದ್ದಾಯಿತು. ಟೈಮ್ ಬಂದು ಇವಾಗ 9:10 ಬಂದು 9:10. ಅಮ್ಮ ಮನೆಯಿಂದ ಬಂದು ಫಸ್ಟು ಪಾತ್ರೆಗಳು ತೊಳೆದಿಟ್ಟೆ. ಯಾಕಂದರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನಾನು ಅಮ್ಮ ಮನೆಗೆ ಕರ್ಕೊಂಡು ಹೋದೆ. ಏನೂ ಅವ್ರದ್ದು ಲಂಚ್ ಬಾಕ್ಸ್ ಆಗ್ಬೋದು, ಪಾತ್ರೆ ಆಗ್ಬೋದು, ಯಾವುದೂ ಕ್ಲೀನ್ ಮಾಡಿರಲಿಲ್ಲ. ಪಾತ್ರೆ ಎಲ್ಲ ತೊಳೆದಿಟ್ಟು ಅನ್ನಕ್ಕಿಟ್ಟು ಸ್ವಲ್ಪ ಹೂರಣ ಇತ್ತು. ಅಮ್ಮ ಮನೆಗೆ ಒಂದು ಸ್ವಲ್ಪ ಒಬ್ಬಟ್ಟು ತೊಗೊಂಡೋದೆ. ಇನ್ನು 4, 8, 4, 12, 14 ಉಂಡೆ ಹೂರಣ ಇದೆ. ಈಗ ಅದನ್ನು ತಟ್ಟಿಬಿಟ್ಟು ಒಬ್ಬಟ್ಟು ತಟ್ಬಿಟ್ರೆ ಮುಗೀತು. ಒಬ್ಬಟ್ಟು ತಟ್ಟಿ ಹಾಗೆ ಬರ್ತಾ ಸ್ವಲ್ಪ ಈರುಳ್ಳಿ ಎಲ್ಲ ಇಟ್ಕೊಂಡ್ಬಂದು. ನಮ್ಮನೇಲಿ ಈರುಳ್ಳಿ ಅಂತೂ ಜಾಸ್ತಿ ಕ್ವಾಂಟಿಟಿ ಬೇಕು, ಈರುಳ್ಳಿ ಜಾಸ್ತಿ ತಿನ್ನಿಸಿ. ಹಾಗಾಗಿ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತಂದಿದ್ದೀನಿ. ಇನ್ನು ಆಮೇಲೆ ಜೋಡಿಸ್ತೀನಿ. ಸ್ವಲ್ಪ ದಪ್ಪದೆಲ್ಲ ಒಂದು ಕಡೆ, ಸಣ್ಣದೆಲ್ಲ ಒಂದು ಕಡೆ, ಆ ಥರ ಚೇಂಜ್ ಮಾಡಿಡಬೇಕು. ಒಂದು ವಾರದ ಇಂದ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ, ಏನೆಲ್ಲ ಒಂಥರ ಹಿಂಸೆ ಆಗ್ತಾಯಿತ್ತು. ಬಟ್ ಈಗ ಅಪ್ಪ ಒಂದು ಸ್ವಲ್ಪ ಬೆಟರ್ ಆಗಿದ್ದ ತಕ್ಷಣ ನೋಡಿದ ತಕ್ಷಣ ಭಾಳ ಖುಷಿ ಆಗುತ್ತೆ. ಅದೇ ಒಂದು ಏನೋ ಒಂಥರ ಹೇಳ್ಕೊಳಕ್ಕೆ ಜಾಸ್ತಿ ಏನು ಹೇಳ್ಕೊಳಕ್ಕಾಗಲಿ ಮಾತಾಡೋಕ್ಕಾಗಲಿ ನನ್ನ ಹತ್ರ ಮಾತೇ ಇಲ್ಲ. ದೇವ್ರು ಏನು ಕೊಡ್ತಾರೋ ಅದನ್ನು ತೊಗೊಂಡು ನಾವು ಹೋಗಬೇಕು. ಬಟ್ ಅಲ್ಲಲ್ಲಿ ಸ್ವಲ್ಪ ನೋವಾಗುತ್ತೆ, ದುಃಖ ಆಗುತ್ತೆ. ಆದರೂ ನಾಳೆ ಏನು ಅಂತ ನಾನು ಯೋಚನೆ ಮಾಡ್ಕೊಂಡು ಹೋಗಲೇಬೇಕು. ಇದೇ ಜೀವನ. ಏನೇ ನಡೆದ್ರು, ಏನೇ ಆಗ್ತಾಯಿದ್ರು, ನಾಳೆ ಬಗ್ಗೆ ನಮಗೆ ನಾಳೆ ಅನ್ನೋದೇ ಒಂದು ತಲೆಯಲ್ಲಿರುತ್ತೆ. ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ಸುತ್ತೆ ನನಗೆ. ನನಗಿನ್ನೇನು ತೋಚ್ತಾ ಇಲ್ಲ, ನನಗೇನು ಅನ್ನಿಸ್ತಾನೂ ಇಲ್ಲ. ಹೇಗೆ ಬರುತ್ತೋ ಲೈಫು, ಹೇಗೆ ಕೊಡ್ತಾರೋ ಭಗವಂತ, ಇನ್ನೂ ಏನೇನೆಲ್ಲ ನಾವು ನೋಡಬೇಕೋ ಅಥವಾ ಇನ್ನೂ ಏನೇನೆಲ್ಲ ನಮ್ಮ ಜೀವನದಲ್ಲಿ ಇನ್ನೂ ಏನೇನೆಲ್ಲ ನೋಡೋದಿದೆಯೋ ಗೊತ್ತಿಲ್ಲ. ಎಲ್ಲನೂ ಕೂಡ ನೋಡಲೇಬೇಕು. ಹೇಗೆ ಹೋಗುತ್ತೆ ಹಾಗೆ ಹೋಗೋಣ ಲೈಫ್, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಡೇ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಒಳ್ಳೊಳ್ಳೆ ವ್ಲಾಗ್ಸ್ ಮಾಡಬೇಕು ಅಂತ ಆಸೆ ಇದೆ, ಬಟ್ ಯಾಕೋ ಆಗ್ತಾಯಿಲ್ಲ. ಟ್ರೈ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.